800 ಮೀಟರ್ ಉದ್ದದ ರೈಲು 78 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಓಡುತ್ತಿದೆ. ಒಂದು ಸುರಂಗವನ್ನು 1 ನಿಮಿಷದಲ್ಲಿ ದಾಟುವುದಾದರೆ ಸುರಂಗದ ಉದ್ದ ಎಷ್ಟು ಅಂತ ಹೇಳ್ತಾರೆ. ಅಂದ್ರ ದೂರದಲ್ಲಿ ಏನ್ ಬರ್ತದ? ಸುರಂಗದ ಉದ್ದ ಮತ್ತು ರೈಲಿನ ಉದ್ದವನ್ನು ಬರ್ತವೆ. ಅವ್ರು ರೈಲಿನ ಉದ್ದವನ್ನು ಕೊಟ್ಟಾರ 800 ಮೀಟರ್ ಪ್ಲಸ್ ಸುರಂಗದ ಉದ್ದ ಕೊಟ್ಟಿಲ್ಲ, ಅದು ಎಕ್ಸ್ ಆಗಿರಲಿ. ಇನ್ನು ವೇಗ ಎಷ್ಟು ಕೊಟ್ಟಾರ? 78 ಕಿಲೋಮೀಟರ್ ಪ್ರತಿ ಗಂಟೆ ಅಂದಾರ. 78 ಕಿಲೋಮೀಟರ್ ಪ್ರತಿ ಗಂಟೆ ಅಂದಾರ. ಕಾಲ ಎಷ್ಟದ? 1 ನಿಮಿಷವನ್ನು ಕೊಟ್ಟಾರ. 1 ನಿಮಿಷ ಏನಾಗಿದೆ ಇಲ್ಲಿ? ಕಿಲೋಮೀಟರ್ ಪ್ರತಿ ಗಂಟೆಯಾದ ನಿಮಿಷ ಅದ. ಈ ನಿಮಿಷವನ್ನು ಸೆಕೆಂಡ್ ಅದ ಮಾಡ್ಕೋರಿ. 1 ನಿಮಿಷ ಅಂದ್ರ 60 ಸೆಕೆಂಡ್. ಆಯ್ತು. ಇಲ್ಲಿ ಸೆಕೆಂಡ್ ಆಯ್ತು ಅಂದಾಗ ಇದು ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕಲ್ಲ, ಹೌದಲ್ಲ? ಅಂದ್ರೆ ಇದನ್ನು ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕಾಗಿತ್ತು ಅಂದ್ರ 70 ಎಷ್ಟು? 78 ಇಂಟು 5 18 ಅಂಶ ಏನಾಯ್ತಿದು? ಮೀಟರ್ ಪರ್ ಸೆಕೆಂಡ್ ಆಯ್ತು. ಅದಕ್ಕೆ ಹೊಡ್ಕೊಂಬರೋದು. ಇದನ್ನ ಇಲ್ಲಿ ಬರ್ಕೋತೀವಿ, ಜಾಗ ಮಾಡ್ಕೋತೀವಿ. ಅಂದ್ರ 1 ನಿಮಿಷ ಅಂದ್ರೆ ಎಷ್ಟು? 60 ಸೆಕೆಂಡ್ ಆಯ್ತು. ಇದಷ್ಟು ಕೆಲಸ ಮಾಡ್ಕೋತೀನಿ. ಜಾಗ ಆಯ್ತು ನನಗ. ಎಷ್ಟು? 6 ಮೂರ್ಲೆ 6 ಒಂದ್ಲೆ 6 ಮೂರ್ಲೆ ಎಷ್ಟಾಯ್ತು ಇಲ್ಲಿ? ಇದು ಎಷ್ಟಾಯ್ತು? 13 5 65 ಅಪಾನ್ 5 3 ಮೀಟರ್ ಪರ್ ಸೆಕೆಂಡ್ ಆಯ್ತು. ಹೌದಾ? ಏನಾದಿಲ್ಲಿ ನಾವು ಎಕ್ಸ್ ಬೆಲೆಯನ್ನು ಕಂಡುಹಿಡಿಯಬೇಕು. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಈ ಒಂದು ಲೆಕ್ಕಾಚಾರದಲ್ಲಿ ಎಕ್ಸ್ ಬೆಲೆಯನ್ನು ಕಂಡುಹಿಡಿಯಬೇಕು. ಅಂದ್ರೆ ದೂರ ಈಕ್ವಲ್ ಟು ವೇಗ ಇಂಟು ಕಾಲ. ದೂರ ಎಷ್ಟದ? 800 ಪ್ಲಸ್ ಎಕ್ಸ್ ಈಕ್ವಲ್ ಟು ವೇಗ ಎಷ್ಟದ? 65 ಅಪಾನ್ 3. ಕಾಲ ಎಷ್ಟದ? 60. ಹೌದಲ್ಲ? ಈಗ 3 ಒಂದ್ರೆ 3 2 0 ಅಂದ್ರೆ 800 ಪ್ಲಸ್ ಎಕ್ಸ್ ಈಕ್ವಲ್ ಟು 65 2 ಎಷ್ಟು? 130 0. ಈಗ ನಾವು ಎಕ್ಸ್ ನಲ್ಲಿ ಕಂಡುಹಿಡಿಯಬೇಕಾಗ್ಯದ. ಎಕ್ಸ್ ಅನ್ನು ಎಡಗಡೆ ಇಟ್ಬಿಡ್ರಿ. 1300 ಮೈನಸ್ 800 ಈಕ್ವಲ್ ಟು 500. ಎಕ್ಸ್ ದ ಬೆಲೆ ಎಷ್ಟಾಯ್ತು? 500 ಮೀಟರ್. ದ ರೈಟ್ ಆಪ್ಷನ್ ಸಿ. ಅರ್ಥ ಆಯ್ತು ನಾವು?